ಬುಕ್ ಮೈ ಶೋ ಲೆಕ್ಕದಲ್ಲಿ ಜೇಮ್ಸ್ ಇದುವರೆಗಿನ ನಂಬರ್ 1 ಕನ್ನಡ ಸಿನಿಮಾ ಆಗಿತ್ತು. ಯಾಕಂದ್ರೆ ಜೇಮ್ಸ್ ಅಪ್ಪಟ ಕನ್ನಡ ಸಿನಿಮಾ ಆಗಿತ್ತು. ಕೊನೆಯ ಕ್ಷಣದಲ್ಲಿ ಇದನ್ನು ಹಲವು ಭಾಷೆಗಳಿಗೆ ಡಬ್ ಮಾಡಿ ಬಿಡುಗಡೆ ಮಾಡಲಾಗಿತ್ತು. ಪ್ಯಾನ್ ಇಂಡಿಯಾ ಲೆವೆಲ್ಗೆ ಯಾವುದೇ ರೀತಿಯ ಪ್ರಚಾರವನ್ನ ಈ ಚಿತ್ರಕ್ಕೆ ಮಾಡಲಾಗಿರಲಿಲ್ಲ. ಆದ್ರೆ ಹಲವು ಭಾಷೆಗಳಿಗೆ ಡಬ್ ಆಗಿ ತೆರೆಗೆ ಬಂದಿತ್ತಷ್ಟೇ. ಕನ್ನಡದಲ್ಲೇ ಇದು 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಕೂಡ ಮಾಡಿತ್ತು ಎನ್ನಲಾಗಿದೆ. ಒಟ್ಟಾರೆ ಬುಕ್ ಮೈ ಶೋ ವೋಟಿಂಗ್ ನಲ್ಲಿ ಕಾಟೇರ ಕಮಾಲ್ ಮಾಡಿದೆ. 59,600 ವೋಟ್ಸ್ ಪಡೆದು ಹೊಸ ದಾಖಲೆಯನ್ನ ಬರೆದಿದೆ. ಈಗಾಗಲೇ ಈ ಸಿನಿಮಾ ಕನ್ನಡದಲ್ಲಿ ಮಾತ್ರವೇ 200 ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನುವ ಸುದ್ದಿ ಸದ್ದು ಮಾಡಿತು. ಆದರೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇದುವರೆಗೂ ನೀಡಿರಲಿಲ್ಲ. ಮತ್ತೊಂದು ಕಡೆ OTTಯಲ್ಲಿ ಕಾಟೇರ ಉತ್ತಮ ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ತಾ ಇದೆ. ಕಾಟೇರ ಚಿತ್ರವನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿಸಬೇಕು ಎನ್ನುವ ದಾಸನ ಅಭಿಮಾನಿಗಳ ಆಸೆ ನೆರವೇರಲಿಲ್ಲವಾದರೂ OTTಯಲ್ಲಿ ಈ ಸಿನಿಮಾ ಹಲವು ಭಾಷೆಗಳಲ್ಲಿ ಲಭ್ಯವಾಗಲಿದೆ.